ಮಕರ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಜನವರಿ 15ರಂದು ಹರಿಹರದ ಪಂಚಮಸಾಲಿ ಜಗದ್ಗುರು ಪೀಠದಲ್ಲಿ ಹರಜಾತ್ರೆ ನಡೆಯಲಿದ್ದು, ಈ ವೇಳೆ ಕಿತ್ತೂರು ರಾಣಿ ಚೆನ್ನಮ್ಮಾಜಿ ದ್ವಿಶತಮಾನ ವಿಜಯೋತ್ಸವ ಸಮಾರೋಪ ಸಮಾರಂಭ, ಲಿಂಗೈಕ್ಯ ಶ್ರೀ ಡಾಕ್ಟರ್ ಮಹಾಂತ ಶಿವಾಚಾರ್ಯ ಮಹಾಸ್ವಾಮಿಗಳವರ 13ನೇ ವರ್ಷದ ಪುಣ್ಯ ಸ್ಮರಣೋತ್ಸವ, ವಚನಾನಂದ ಮಹಾಸ್ವಾಮಿಗಳವರ ಅಷ್ಟಮ ವಾರ್ಷಿಕ ಪೀಠಾರೋಹಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಪ್ರಸಕ್ತ ವರ್ಷದಿಂದ ಚೆನ್ನಮ್ಮಾಜಿ ಹೆಸರಿನಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ಹರಿಹರ ಪೀಠದ ವಚನಾನಂದ ಶ್ರೀಗಳು ಹೇಳಿದರು. ಈ ವೇಳೆ ಜಾತ್ರಾ ಮಹೋತ್ಸವದ ಆಮಂತ್ರಣ ಪತ್ರಿಕೆ ಹಾಗೂ 2026ರ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು. ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು. ಪ್ರತಿ ವರ್ಷದಂತೆ ಮಕರ ಸಂಕ್ರಾಂತಿ ಹಬ್ಬದಂದು ಸೂರ್ಯ ತನ್ನ ಪಥವನ್ನು ಬದಲಾಯಿಸುವಂತಹ ಈ ಸಂದರ್ಭದಲ್ಲಿ ಹರಿಹರದ ಹರಪೀಠದಲ್ಲಿ ಹರಜಾತ್ರಾ ಮಹೋತ್ಸವವನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ. 2020ರಿಂದ ಶ್ರೀಪೀಠದಲ್ಲಿ ಹರಜಾತ್ರಾ ಮಹೋತ್ಸವ ವರ್ಷದಿಂದ ವರ್ಷಕ್ಕೆ ಅತ್ಯಂತ ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಮತ್ತು ಔದ್ಯೋಗಿಕವಾಗಿ, ಶೈಕ್ಷಣಿಕವಾಗಿ ಪ್ರತಿ ವರ್ಷ ನಮ್ಮ ಹರಜಾತ್ರಾ ಮಹೋತ್ಸವ ಒಂದೊಂದು ಥೀಮ್ಗಳನ್ನ ಇಟ್ಕೊಂಡು ನಾವು ಮಾಡ್ತಾ ಇದ್ದೇವೆ. ಒಂದು ವರ್ಷ ಬರೀ ಉದ್ಯೋಗ ಮೇಳವನ್ನು ನಾವು ಮಾಡಿದ್ದೇವೆ. ಆ ವರ್ಷ ಸಂಪೂರ್ಣವಾಗಿ ಬೃಹತ್ ಉದ್ಯೋಗ ಮೇಳವನ್ನು ಮಾಡೋದ್ರ ಮೂಲಕ ಸುಮಾರು 6543 ಯುವಕ ಯುವತಿಯರಿಗೆ ಉದ್ಯೋಗವನ್ನು ಕೊಡಿಸುವಂಥ ಸುಮಾರು 142 ಕಂಪ್ನಿಗಳು ಹರಿಹರ ಪೀಠದಲ್ಲಿ ಬಂದು ಆ ಯುವಕ ಮತ್ತು ಯುವತಿಯರ ಇಂಟರ್ವ್ಯೂ ತೆಗೆದುಕೊಂಡು ಅದರಲ್ಲಿ 6453 ಯುವಕ ಯುವತಿಗೆ ಉದ್ಯೋಗವನ್ನು ಕೊಡಿಸುವಂತಹದ್ದು. ಅದಾದ ಮೇಲೆ ಶೈಕ್ಷಣಿಕವಾಗಿ ಶೃಂಗೇರ ಸಭೆಯನ್ನು ಮಾಡುವ ಮೂಲಕ ಈ ರಾಜ್ಯದಲ್ಲಿರುವಂಥ ಎಲ್ಲ ಯೂನಿವರ್ಸಿಟಿಯ ಕುಲಪತಿಗಳನ್ನ ಕರೆದುಕೊಂಡು ಬಂದು ಅವರಿಗೆ ಶಿಕ್ಷಣ ರಂಗದಲ್ಲಿ ನಮ್ಮ ಯುವಕರಿಗೆ ಯಾವ ರೀತಿ ಅನುಕೂಲ ಆಗಬೇಕು ಅನ್ನುವಂಥದ್ದು. ಆಮೇಲೆ ಕೃಷಿಯ ಮೂಲಕ ಕೃಷಿಕರಿಗೆ ಕೃಷಿ ಮೇಳವನ್ನು ಮಾಡೋದ್ರ ಮೂಲಕ ಹಿಂಗೆ ವರ್ಷಕ್ಕೆ ಒಂದೊಂದು ವಿಭಿನ್ನವಾಗಿರುವಂತಹ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬಂದಿದ್ದೇವೆ. ಈ ವರ್ಷ ಪ್ರಮುಖವಾಗಿ ತಾಯ್ನಾಡಿನ ಮುಕ್ತಿಗಾಗಿ, ದೇಶದ ಸ್ವತಂತ್ರಕ್ಕಾಗಿ, ಸೂರ್ಯ ಮುಳುಗದ ಸಾಮ್ರಾಜ್ಯಕ್ಕೆ ತೊಡೆತಟ್ಟಿ ಬಲಿಷ್ಠ ಬ್ರಿಟಿಷ್ ಸಾಮ್ರಾಜ್ಯವನ್ನ ಸೋಲಿಸಿರುವಂತಹ ವೀರಾಣಿ ಕಿತ್ತೂರು ಚೆನ್ನಮ್ಮನ ದ್ವಿಶತಮಾನದ ವಿಜಯೋತ್ಸವದ ಸಮಾರಂಭ ಅಕ್ಟೋಬರ್ 23, 2024 ಇಸ್ವಿಯಲ್ಲಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ 200 ವರ್ಷ ಆಗಿತ್ತು. ನಮ್ಮ ಮನವಿಯ ಮೇರೆಗೆ ಕೇಂದ್ರ ಸರ್ಕಾರ ಪಾರ್ಲಿಮೆಂಟ್ ಆವರಣದಲ್ಲಿರುವಂತಹ ವೀರಾಣಿ ಕಿತ್ತೂರು ಚೆನ್ನಮ್ಮನ ಅಲ್ಲಿ ಹೋಗಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ಕೇಂದ್ರದ ಸರ್ಕಾರಕ್ಕೆ, ಪ್ರಧಾನಮಂತ್ರಿಗಳಿಗೆ ಒಂದೊಂದು ಮನವಿಯನ್ನು ಮಾಡಿದ್ದೀವಿ. ವೀರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟ 200 ವರ್ಷ ಆಗಿದೆ, ಅದಕ್ಕೆ ಚೆನ್ನಮ್ಮನ ಸ್ಮಾರಕ ನಾಣ್ಯವನ್ನ ಮಾಡಬೇಕು ಅಂತ ಕೇಳ್ಕೊಂಡಾಗ ಕೇಂದ್ರ ಸರ್ಕಾರ ಅತ್ಯಂತ ಗೌರವದಿಂದ ಚೆನ್ನಮ್ಮನ ನಾಣ್ಯವನ್ನು ಬಿಡುಗಡೆ ಮಾಡುವ ಮೂಲಕ ದೆಹಲಿಯಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹದ್ದು. ಆ ಹಿನ್ನೆಲೆಯಲ್ಲಿ ಈ ವರ್ಷ ಶ್ರೀಪೀಠದ ವತಿಯಿಂದ ಮೊಟ್ಟ ಮೊದಲ ಬಾರಿಗೆ ಚೆನ್ನಮ್ಮನ ಹೆಸರಿನಲ್ಲಿ ಪ್ರಶಸ್ತಿ ಪ್ರದಾನವನ್ನ ಮಾಡ್ತಾ ಇದೆ. ಅದನ್ನ ಪ್ರತಿ ವರ್ಷ ಇನ್ನು ಮುಂದೆ ಪ್ರದಾನ ಮಾಡುವಂತಹದ್ದು. ಅದಕ್ಕೆ ಒಂದು ಸಮಿತಿಯನ್ನ ಮಾಡಿದ್ದೇವೆ. ಅದನ್ನ 10ನೇ ತಾರೀಕು ಅವರ ಹೆಸರುಗಳನ್ನ ಎಲ್ಲವನ್ನ ನಾವು ಶ್ರೀಪೀಠದಿಂದ ಘೋಷಣೆಯನ್ನ ಮಾಡ್ತೇವೆ. ಜೊತೆಗೆ ಪ್ರತಿ ವರ್ಷ ಹರಜಾತ್ರಾ ಮಹೋತ್ಸವದಲ್ಲಿ ಒಬ್ಬರನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡ್ತೇವೆ. ಈ ವರ್ಷ ನಮ್ಮ ನಾಡಿನ ಮತ್ತು ಹಾವೇರಿಯ ಸುಪ್ರಸಿದ್ಧ ವೈದ್ಯರಾಗಿರುವಂತಹ ಡಾಕ್ಟರ್ ಬಸವರಾಜ ಅವರನ್ನ ಹರಜಾತ್ರಾ ಮಹೋತ್ಸವದ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ. ಆ ಹಿನ್ನೆಲೆಯಲ್ಲಿ ನಾವು ಮತ್ತು ರಾಜ್ಯಾಧ್ಯಕ್ಷರಾಗಿರುವಂತಹ ಸೋಮನಗೌಡ ಪಾಟೀಲರು ಜಿಲ್ಲೆಯಿಂದ ಜಿಲ್ಲೆಗೆ ಪ್ರವಾಸವನ್ನ ಮಾಡಿ ಅಲ್ಲಿ ಪತ್ರಿಕಾಗೋಷ್ಠಿಯನ್ನ ಮಾಡಿ ಅಲ್ಲಿ ಸಮಾಜದ ಹಿರಿಯರ ಜೊತೆಗೆ, ಪ್ರಮುಖರ ಜೊತೆಗೆ, ಸಂಘದ ಹಿರಿಯರ ಜೊತೆ ಒಂದು ಸಭೆಯನ್ನ ಮಾಡಿ ಹರಜಾತ್ರಾ ಮಹೋತ್ಸವಕ್ಕೆ ಎಲ್ಲರನ್ನ ಆಹ್ವಾನವನ್ನ ಮಾಡ್ತೀವಿ. ಆ ಮೂಲಕವಾಗಿ ಈ ಪತ್ರಿಕಾಗೋಷ್ಠಿ ಮೂಲಕ ಈ ಭಾಗದಲ್ಲಿರುವಂತಹ ಎಲ್ಲ ಪಂಚಮಸಾಲಿ ಬಂಧುಗಳು ಹರಜಾತ್ರಾ ಮಹೋತ್ಸವ ಆಗಮಿಸಬೇಕು ಅಂತ. ಕೆಲವು ದಿನಗಳ ಹಿಂದೆ ನಾವು ಪೀಠಕ್ಕೆ ಬಂದ ಮೇಲೆ ಗದಗ ಜಿಲ್ಲೆ ಎಲ್ಲ ಕಡೆಗೆ ಗ್ರಾಮ ದರ್ಶನ ಆಗಿತ್ತು. ಆದರೆ ಗಜೇಂದ್ರಗಢ ಮತ್ತು ರೋಣ 2 ತಾಲೂಕು ಹಾಗೆ ಉಳಿದಿತ್ತು.
ಮೊನ್ನೆ ನಾವು ಮತ್ತು ರಾಜ್ಯಾಧ್ಯಕ್ಷರು ನಮ್ಮ ಪಾಟೀಲ್ರು ಯುವ ಘಟಕದ ಅಧ್ಯಕ್ಷರು ಇವರೆಲ್ಲ ಸೇರಿಕೊಂಡು ನಮ್ಮ ಜಿಲ್ಲಾಧ್ಯಕ್ಷರ ಕರಿಬಿಷ್ಟರೆಲ್ಲ ಸೇರಿಕೊಂಡು ಸುಮಾರು 14 ಗ್ರಾಮಗಳಿಗೆ ಭೇಟಿಯನ್ನು ಕೊಟ್ಟಿದ್ದೇವೆ. ಹಾಗಾಗಿ ಗದಗ ಜಿಲ್ಲೆಯ ಮತ್ತು ಸುತ್ತಮುತ್ತಲ ಎಲ್ಲ ಸಮಾಜ ಬಾಂಧವರು ಈ ಹರಜಾತ್ರೆಗೆ ಆಗಮಿಸಬೇಕು ಅಂತೇಳಿ ಈ ಮೂಲಕ ನಾವು ಆಹ್ವಾನವನ್ನು ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ರೈಸ್ ಆಫ್ ನ್ಯೂಸ್ ಗದಗ್.